ಸೇನೆಯ ಅಧ್ಯಕ್ಷರಾದಂತ ಶಶಿಕಲಾ ನಾಗರಾಜ್ ಅವರು ಬಂದಿದ್ದಾರೆ ಮತ್ತು ಇನ್ನೂ ಅನೇಕ ಡಿಎಸ್ಎಸ್ ಸಂಚಾಲಕರಾದ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಜಿಲ್ಲಾ ಅಧ್ಯಕ್ಷರು ಮತ್ತು ಇನ್ನೂ ಅನೇಕ ಕೆಲವರು ಹೆಸರು ಕೂಡ ಇಲ್ಲಿ ಗೊತ್ತಾಗಲ್ಲ. ಕಾರಣ ಏನಂದ್ರೆ ಎಲ್ಲ ಈ ಒಂದು ರೂಪ ಅವರ ಆತ್ಮಹತ್ಯೆಗೆ ಕಾರಣವಾದಂತ ಶ್ರೀಮಾನ್ಯ ಭ್ರಷ್ಟ ಅಧಿಕಾರಿ, ಕಾಮುಕ, ಹಲವಾರು ವರ್ಷಗಳಿಂದ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ನಡೆಸಿಕೊಂಡು ಬಂದಿರತಕ್ಕಂತ ಲೋಕೇಶ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಕೂಡಲೇ ಅವನ್ನ ಬಂಧಿಸಬೇಕು. ಇಂಥವರು ಶಿಕ್ಷಣ ಇಲಾಖೆಯಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಇಂಥ ಶಿಕ್ಷಣ ಇಲಾಖೆಗೆ ಧಿಕ್ಕಾರನ್ನ ನಾವು ಕೂಗಬೇಕು. ಜೊತೆಗೆ ಇವೆಲ್ಲದರ ಮೂಲಕ ವಿವಿಧ ಸಂಘಟನೆಯಲ್ಲಿ ತೊಡಗಿಕೊಂಡು ಹೋರಾಟ ಮಾಡಿರ್ತಕ್ಕಂಥ ಅನೇಕ ಮುಖಂಡರುಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಇವರೆಲ್ಲರೂ ಕೂಡ BO ಲೋಕೇಶ್ನ ಬಂಧಿಸಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅನೇಕ ಜನರು ಕೂಡ ಬಂದಿದ್ದಾರೆ. ಇದಕ್ಕೆಲ್ಲರೂ ಮತ್ತು DDPI ಇದರ ಬಗ್ಗೆ ಮೌನ ವಹಿಸಿದ್ದಾರೆ. ಹಾಗೂ ಅನೇಕ ಪೊಲೀಸ್ ಅಧಿಕಾರಿಗಳು ಕೂಡ 12/2/13 ಸಾವು ಆಗಿದ್ರು ಕೂಡ ಇದುವರೆಗೂ ಬಂಧಿಸದೆ ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳದೆ ಈ ರೀತಿ ಮುಂದೂಡ್ಕೊಂಡು ಬಂದಿರುವಂತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಇವತ್ತು ವಿರೋಧ ವ್ಯಕ್ತಪಡಿಸಬೇಕಾಗುತ್ತೆ ಮತ್ತು ಶಿಕ್ಷಣ ಇಲಾಖೆಯ DDPIಗೂ ವಿರೋಧ ವ್ಯಕ್ತಪಡಿಸಬೇಕಾಗುತ್ತೆ. ಮತ್ತು ಜಿಲ್ಲಾ ಆಡಳಿತ ಇಷ್ಟೆಲ್ಲ ಕೂಡ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರು ಕೂಡ ಅನೇಕ ಸಂಘಟನೆಗಳವರು ಹೋರಾಟ ಮಾಡ್ತಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಒಂದು ಮೌನ ವಹಿಸಿರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದವಾದ ವಿಷಯವಾಗಿದೆ. ಜೊತೆಗೆ ಇವತ್ತು ಈ ದಿನ ಜಿಲ್ಲಾಧಿಕಾರಿಗಳ ಹಾಗೆ ಈ ಒಂದು ಮುಖೇನ ವಿವಿಧ ಸಂಘಟನೆಗಳು ಏನೀಗ ಆಗಮಿಸಿದ್ದಾರೆ, ರೈತ ಮುಖಂಡರು ಇರ್ಬೋದು, ದಲಿತ ಸಂಘಟನೆಯವರು ಇರ್ಬೋದು, ಮಹಿಳಾ ವೇದಿಕೆಯವರು ಇರ್ಬೋದು ಮತ್ತು ಹಿಂದುಳಿದ ಜಾಗೃತಿ ವೇದಿಕೆಯವರು ಇರ್ಬೋದು, ವೀರಶೈವ ವೇದಿಕೆ ಇರ್ಬೋದು, ಎಲ್ಲ ಜಾತಿ ಧರ್ಮ ಬಿಟ್ಟು ಇವತ್ತು ಎಲ್ಲರೂ ಕೂಡ ಇಲ್ಲಿ ಒಂದು ಸೇರಿ ಈ BEOನ ಬಂಧಿಸಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ರು ಕೂಡ ಇಷ್ಟು ದಿನ ಬೆಳಗಾವಿ ಈ ಪತ್ರಿಕೆಯಲ್ಲಿ ಮೊನ್ನೆ ಜೈಪುರಲ್ಲೂ ಕೂಡ ಇಂಥ ಘಟನೆ ಆಯ್ತು. ಇಂಥ ಎಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಜಿಲ್ಲಾ ಆಡಳಿತ ಒಂದು ರೀತಿಯಲ್ಲಿ ಈ ಕ್ರಮ ಕೈಗೊಳ್ಳಲಿಕ್ಕೆ ವಿಫಲವಾಗಿದೆ ಅಂತ ಹೇಳೋದ್ರ ಮೂಲಕ ಮತ್ತು ಗಂಗೋತ್ರಿಯ ವಿದ್ಯಾರ್ಥಿ ವೇದಿಕೆಯ ಅವರು ಕೂಡ ಆಗಮಿಸಿದ್ದಾರೆ. ಹಂಗಾಗಿ ಅನೇಕ ಜನ ಈ ಮೂಲಕ ಇವತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇದೇ ರೀತಿ ಇನ್ನೇನಾದ್ರೂ 2-3 ದಿನದಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ BEO ಏನು ಇವತ್ತು ಸಸ್ಪೆಂಡ್ ಆಗಿದ್ರು ಕೂಡ ಅವನು ಮತ್ತೆ ಇಲಾಖೆಗೆ ಬರ್ತಾ ಇರೋದು ನೋಡಿದ್ರೆ ಒಂದು ರೀತಿಯಲ್ಲಿ ಯಾವುದೋ ಕಾರಣದ ಕೈಗಳು ರಾಜಕೀಯ ಒಂದು ಶಕ್ತಿ ಅವ್ರ ಹಿಂದೆ ಇದೆ ಅಂತ ಹೇಳೋದ್ರ ಮೂಲಕ ಇನ್ನು ಮುಂದೆ ಅವನ್ನ ದಿಗ್ಬಂಧನ ಮಾಡೋದ್ರ ಮೂಲಕ ಆ ಇಲಾಖೆಯ ಮುಂದೆ ಇನ್ನೂ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಹೇಳಿ ನಾನು ಯುವ ವೇದಿಕೆಯಲ್ಲಿ ಮತ್ತು ವಿದ್ಯಾರ್ಥಿ ಹೋರಾಟದಲ್ಲಿ ಅನೇಕ ರೀತಿಯಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ನಾನು ಇನ್ನು ಸಂಪೂರ್ಣವಾಗಿ ಈ ವಿಚಾರದಲ್ಲಿ ನಾನು ಈ ಹೋರಾಟಕ್ಕೆ ಪಾಲ್ಗೊಳ್ತೇನೆ ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಗತಿಪರ ಹೋರಾಟಕ್ಕೆ, ಶಿಕ್ಷಣ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಪೊಲೀಸ್ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು, ಸಂಘದ ಹೋರಾಟಕ್ಕೆ, ಪ್ರಗತಿಪರ ಹೋರಾಟಕ್ಕೆ. ಮಾನ್ಯ ಬಂಧುಗಳೇ, ಇನ್ನು 3-4 ದಿವಸಗಳಲ್ಲಿ ಜಿಲ್ಲಾ ಪಂಚಾಯತಿ ಸಭೆ ನಡೀತದೆ. ಅವತ್ತು ಕಾರ್ಯಕ್ರಮವನ್ನು ಹಾಕೊಂಡು ಅವತ್ತು ಜಿಲ್ಲಾ ಪಂಚಾಯತಿ ಮೀಟಿಂಗ್ ಮಾಡಕ್ಕೆ ಬಿಡಬಾರ್ದು. ಅವತ್ತು ಅಷ್ಟರೊಳಗೆ ಎಲ್ಲ ಸಸ್ಪೆಂಡ್ ಆಗಬೇಕು. ಇನ್ನು 4-5 ದಿವಸದೊಳಗೆ ನಾವು ಎಲ್ಲ ಗಮನಿಸ್ತಾ ಇದ್ದೀವಿ. ಈಗ ಅವತ್ತು ವಿವಿಧ ಸಂಘಟನೆಗಳು, ಮಹಿಳೆಯರು ಒಕ್ಕೂಟ ಇದು ಮಾಡಿ ಈಗ ಮುಂದೆ ಆಲೋಚನೆಯಿಂದ ಅವತ್ತು ಜಿಲ್ಲಾ ಪಂಚಾಯತಿ ಸಭೆಯನ್ನು ಮಾಡಲಿಕ್ಕೆ ಬಿಡಬಾರ್ದು. ಅಷ್ಟರೊಳಗೆ ನಮಗೆ ನ್ಯಾಯ ಸಿಗಬೇಕು. ಈಗಾಗಲೇ ನಡೀತಾ ಇತ್ತು. ಅಧ್ಯಕ್ಷರ ಮನೆಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಯಾವುದೋ ಸಂಬಂಧ ಮದುವೆ ಇರೋದ್ರಿಂದ ಜಿಲ್ಲಾ ಪಂಚಾಯತಿ ಸಭೆ ಮುಂದೂಡಿದೆ ಎಂಬತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ಬಂದಿದ್ದೀವಿ. ಆದ್ದರಿಂದ ಇನ್ನು ಒಂದು ವಾರದೊಳಗೆ ಜಿಲ್ಲಾ ಪಂಚಾಯತಿ ಸಭೆ ನಡೆದಿದೆ. ಅವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಇವತ್ತು ಏನು ಇವರು ಹತ್ಯೆ ಮಾಡ್ಕೊಂಡಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ನಾವು ಮಾಡಬೇಕು ಎಂಬುದಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ದಲಿತ ಸೇನೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಕಲಾ ನಾಗರಾಜ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದಲಿತ ಸೇನೆ.
ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಇದು ನಾಚಿಕೆಗೇಡಿನ ವಿಚಾರ. ಒಂದು ಹೆಣ್ಣು ವಿದ್ಯಾವಂತೆ ಆದರೆ ಶಾಲೆ ತೆರೆದಂತೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ಕೊಂಡು ಬಂದ್ರು. ಇವತ್ತು ಆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯ ಬಂದು ಏನ್ ಪ್ರಯೋಜನ ಅನ್ನುವಷ್ಟು ನಮ್ಮನ್ನು ನಾವೇ ಕೇಳ್ಕೊಳ್ಳೋ ಹಂಗಾಗಿದೆ. ಬ್ರಿಟಿಷ್ ಕಂಟ್ರಿಗಳಲ್ಲಿ ಮಾಡುವಂತೆ ಯಾರಾದ್ರೂ ಕಾಲ್ ತೆಗೆದವ್ರಿಗೆ ಕಾಲ್ ತೆಗಿಬೇಕು, ಕೈ ತೆಗೆದವ್ರಿಗೆ ಕೈ ತೆಗಿಬೇಕು ಅನ್ನೋ ನ್ಯಾಯ ಇರೋದನ್ನ ನಮ್ಮಲ್ಲೂ ಅದನ್ನ ಜಾರಿ ತಂದ್ರೆ ಒಳ್ಳೇದು. ಇವತ್ತು ದಿವಸ ಏನು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅದು ಡೆಲ್ಲಿನಲ್ಲಾದ್ರೂ ನಡೆದಿರ್ಬೋದು, ರಾಜಸ್ಥಾನದಲ್ಲಾದ್ರೂ ನಡೆದಿರ್ಬೋದು, ಇಲ್ಲ ನಮ್ಮ ಮೈಸೂರಿನಲ್ಲಿ ನಡೆದಂಥದ್ದಾದ್ರೂ ಇರ್ಬೋದು. ಇಂಥ ವಿಷಯ ಆಗಿ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ BO ಆಗಿರ್ಬೋದು, DC ಅವರಾಗಿರ್ಬೋದು, DDPI ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ನಿಜವಾಗ್ಲೂ ತಲೆ ತಗ್ಸುವಂತ ವಿಚಾರ. ಯಾಕೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ? DDPIನ ಹೆತ್ತದವರು ಗಂಡಸ ತಾಯಿನ, ಪೊಲೀಸ್ ಅಧಿಕಾರಿಗಳಿಗೆ ತಾಯಿ ಇಲ್ವಾ? ಅಕ್ಕ ತಂಗಿರಿಲ್ವಾ? ಹೋಗ್ಲಿ, ಯಾರು ಇಲ್ಲದೆ ಹೆಂಡತಿರಾದ್ರೂ ಹೆಂಗಸರಲ್ವಾ? ನಾಚಿಕೆ ಆಗ್ಬೇಕು. ಒಂದು ಹೆಣ್ಮಕ್ಳಿಗೆ ಸರಿಯಾದಂತ ಗೌರವ ಸಿಗ್ತಾನೆ ಅವ್ರ ಬಾಳು ನಾಯಿ ಬಾಗಿಂತ ಕೀಳು. ಯಾಕೆ ಅಂತ ಹೇಳಿದ್ರೆ ಎಲ್ಲಾದ್ರಲ್ಲೂ ಮಾತೃಸ್ಥಾನ ಕೊಡ್ತಾರೆ. ತಾಯಿಗೆ ಎಲ್ಲಾದ್ರಲ್ಲೂ ಮಾತೃಸ್ಥಾನ, ಮಾತೃ ದೇವೋಭವ ಅಂತ ಹೇಳ್ತಾರೆ ನಮ್ಮ ಸಂಸ್ಕೃತಿನಲ್ಲಿ. ಏನಾಗಿದೆ? ನಾಚಿಕೆರು ಭೂಮಿ ತಾಯಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಪ್ರತಿ ಒಂದಕ್ಕೂ ಒಂದು ವಾಹನ ಇದ್ರು ಅದನ್ನು ಕೂಡ ಒಂದು ಹೆಣ್ಣು ಅಂತ ಹೇಳಿ ಪೂಜೆ ಮಾಡ್ತಾರೆ. ಅಂತ ನಮ್ಮ ದೇಶದಲ್ಲಿ ಇವತ್ತು ಒಂದು ಹೆಣ್ಮಗಳಿಗಾಗಿರುವಂತ ಅನ್ಯಾಯ. ಅವನು ಒಬ್ಬ ಕಾಮುಕ, ಅವನು ಅಂತ ಅವನಿಗೆ ಯಾರೇ ಸಪೋರ್ಟ್ ಮಾಡಿದ್ದಾರೆ ಅವ್ರೆಲ್ಲರೂ ಮನೆ ಮುಂದೆನೂ ನಾವು ಸ್ಟ್ರೈಕ್ ಮಾಡ್ಬೇಕಾಗತ್ತೆ. ಒಂದೊಂದು ಹೆಣ್ಮಕ್ಳಿಗೆ ಒಬ್ಬೊಬ್ಬ ಟೀಚರ್ಗೆ ಒಂದೊಂದು ನ್ಯಾಯನ. ಸಂಧ್ಯಾ ರಾಣಿ ಎನ್ಕ್ವೈರಿ ಮಾಡಕ್ ಹೇಳಿದ್ರು, ರೂಪನ್ ಯಾಕೆ ಆಗ್ತಾ ಇಲ್ಲ? ಜಾತೀಯತೆ ತರ್ತಾರ, ಅವ್ರು ನಾಚಿಕೆ ಆಗ್ಬೇಕು. ವಿದ್ಯಾವಂತರಾಗಿ ಜಾತೀಯತೆ ಮಾಡ್ತಾರಲ್ಲ ಅವ್ರ ಮನೆಗಳಿಗೆ ಬೆಂಕಿ ಹಾಕ್ಬೇಕಂತ ಕಾರ್ಯ ಮಾಡ್ಬೇಕಾಗತ್ತೆ ನಾವು. ಮಹಿಳೆಯರಿಗೆ ಅನ್ಯಾಯ ಆದಾಗ ತನ್ನ ಮಾತೃ ಸ್ಥಾನದಲ್ಲಿ ಇರುವಂತ ಅವರು ತನ್ನ ಅಕ್ಕ ತಂಗಿಯ ಸಮಾನ, ತನ್ನ ಒಡಹುಟ್ಟು ಅನ್ನೋ ಒಂದು ಭಾವನೆ ಇಲ್ಲ, ಜಾತೀಯತೆ ಮಾಡ್ತಾರ. ನಾಚಿಕೆ ಆಗ್ಬೇಕು ಇವ್ರಿಗೆ. ಯಾರು ಇದನ್ನ ಸೃಷ್ಟಿ ಮಾಡೋರು? ಇವ್ರಿಗೆ ಆಶ್ರಯ ಕೊಡ್ತಾ ಇರೋರು ಒಬ್ಬ ಹೆಣ್ಮಗಳು. ಮಾಜಿ DDPI ಇವ್ರ ಮನೆ ತಗೊಂಡ ಕೂರಿಸ್ಕೊಂಡಿದಾರಂತೆ. ಅವ್ರಿಗೆ ನಾಚಿಕೆ ಆಗ್ಬೇಕಾಗತ್ತೆ. ಅವ್ರನ್ನ ಬಹಳ ಗೌರವ ಕಾಣ್ತಾ ಇದ್ವಿ ನಾವು. ಯಾರು ಮಾಜಿ DDPI ಇದ್ದಾರೆ ಅಮ್ಮನ್ ಬಹಳ ಗೌರವ ಕಾಣ್ತೀವಿ. ಇವತ್ತು ಬಹಳ ತುಚ್ಛವಾಗಿ ಮಾತಾಡ್ತೀವಿ. ಒಬ್ಬ ಹೆಣ್ಣು ಮಗಳಾಗಿ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ, ಆ ಕಾಮುಕನ್ ತಗೊಂಡ್ ಬಂದು ಅವ್ರ ಮನೇಲಿ ಇಟ್ಕೊಂಡಿದ್ದಾರಲ್ಲ, ಆ ಕಾಮುಕ ಅವನ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದಾಗಲೇ ಅವ್ರ ಜ್ಞಾನೋದಯ ಆಗೋದು. ಅದಕ್ಕೋಸ್ಕರ ಈ ಏನು ಕಾಮುಕ DDPI ಇದ್ದಾನೆ ಅವನು ಒತ್ತಿದ ಕಳೆದು ಇದೇ ಕೆಲಸ ಮಾಡಿ ಇಲ್ಲಿ ಓಡ್ ಬಂದಿದ್ದಾನೆ. ಇವನನ್ನ ಕೆಲಸದಿಂದ ವಜಾ ಮಾಡೋದಲ್ಲ, ಇವನನ್ನ ಗಲ್ಲಿಗೆ ಏರಿಸ್ಬೇಕಾಗತ್ತೆ. ಇದರಿಂದ ಒಂದು ಮಾದರಿ ಆಗ್ಬೇಕು ನಾವು. ಅವತ್ತೇ ಒಬ್ಬ ಕಾಮುಕನಿಗೆ ಭಯ ಹುಟ್ಟುತ್ತೆ. ಹೌದಪ್ಪ, ಯಾವಾಗ ಯಾರು ಹೆಣ್ಮಕ್ಳು ಮುಟ್ಟಿದ್ರೆ ನಮ್ಮನ್ನು ಗಲ್ಲಿಗೆ ಹಾಕ್ತಾರೆ, ನಮಗೂ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಹುಟ್ಟಿದ್ರೆ ಮಾತ್ರ ಈ ಕಾಮುಕರಿಗೆ ಒಂದು ಶಿಕ್ಷೆ ವಿಧಿಸ್ದಂಗಾಗುತ್ತೆ. ಇಲ್ಲ ಅಂದ್ರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಇವ್ರನ್ನ ಜೈಲ್ಗೆ ಹಾಕಿ ಬೇಲ್ ತಗೊಂಡು ಬಂದು ಇನ್ನೂ ರಾಜಾರೋಷವಾಗಿ ಎಲ್ಲಾರ ಮುಂದೆ ಓಡಾಡ್ತಾರೆ. ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ನಮ್ಮ ವೇದಿಕೆಯಿಂದ ನೀವು ರೆಕಮೆಂಡ್ ಮಾಡಬೇಕು. ಯಾವ ಕಾಮುಕ ತನ್ನ ಸಹೋದರಿಗಳಿಗೆ, ತನ್ನ ಕೆಳಗಿನ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾರೋ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಒತ್ತಡವನ್ನು ಹೇಳ್ತೀನಿ. ಆದಷ್ಟು ಬೇಗ ಅವ್ರು ಯಾವುದೇ ಕಾರಣಕ್ಕೂ ಬೇಲ್ ಸಿಗಬಾರ್ದು, ಮತ್ತೆ ರೂಪಂದಾಗಿ ಅಂತ ಹೇಳಿ ನಮ್ಮ ಎಲ್ಲ ವೇದಿಕೆಯಲ್ಲಿ ಏನು ಹೋರಾಟ ಮಾಡ್ತಿದ್ವಿ, ನಮ್ಮ ಹೋರಾಟಕ್ಕೆ ಖಂಡಿತ ಜಯಗಳಿಸುತ್ತೆ. ಜಯವಾಗಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳೆಯರ DDPI ಬಸವರಾಜ್ಗೆ
ಶಿಕ್ಷಣ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಂಧಿಸಿ ಬಂಧಿಸಿ. ಮುಂದಿನ ಕಾರ್ಯಕ್ರಮ ಏನು ಅನ್ನೋದು ಹೇಳಿ ನೀವು ಹೇಳಿ ಮೇಡಮ್, ಮಾತಾಡ್ಸಿ ಮೇಡಮ್. ಈ ಒಂದು ಹೋರಾಟಕ್ಕೆ ರೈತ ಸಂಘದ ಕೈ ತೆಗಿರಿ ಸರ್, ಬಸವರಾಜ್ ಅವರು ಬಂದಿದ್ದಾರೆ. ಸರ್ ತಲೆ ಮೇಲೆ ಕೈ ತೆಗಿರಿ. ಕಾಂಗ್ರೆಸ್ ಮಹಿಳಾ ಮುಖಂಡರಾದಂತ ಮಲ್ಲಿಗೆ ವೀರೇಶ್ ಅವರು ಬಂದಿದ್ದಾರೆ. ರೂಪ ಮರಣ ಆತ್ಮಹತ್ಯೆ ಮಾಡಿಕೊಂಡು 12ನೇ ಫೆಬ್ರವರಿ ತಾರೀಕು ಇವತ್ತವರೆಗೆ ಯಾವುದೇ ಆದಂಥ ನಮಗೆ ನ್ಯಾಯಸಮ್ಮತವಾದಂಥ ಒಂದು ಎನ್ಕ್ವೈರಿ ಆಗಲಿ ಏನಾದರೂ ಆಗಲಿಲ್ಲ. ಯಾರು ಈ ಕಾಮುಕ PO ಇದ್ದಾನೆ, ಇವನು ಹಾಸನಲ್ಲಿ ಇದೇ ಕೆಲಸ ಮಾಡಿ ತಲೆಮರೆಸ್ಕೊಂಡು ಬಂದಿದ್ದಾನೆ. ಇಲ್ಲೂ ಆ ಹೆಣ್ಮಕ್ಳಿಗೆ ಮಾನಸಿಕವಾಗಿ 2 ತಿಂಗಳು ಪೋಸ್ಟಿಂಗ್ಸ್ ಕೊಡದೆ ಆಫೀಸಲ್ಲಿ ಕೂರಿಸ್ಕೊಂಡು 7 ಗಂಟೆವರೆಗೂ ಆಫೀಸ್ ಇರು ಅಂತ ಹೇಳೋದು, ಬನ್ನೂರಿಗೆ ಬಾ ಅಂತ ಹೇಳೋದು. ಆ ಹೆಣ್ಮಕ್ಳು ಬನ್ನೂರಿಗೆ ಬಂದಮೇಲೆ ಕೆಂಪೈ ಉಂಡಿಗೆ ಬಾ ಅಂತ ಕೇಳೋದು. ಅವಳೇನು ರಾಕೆಟ್ ಕಟ್ಕೊಂಡು ಓಡ್ ಬರೋಕ್ಕಾಗ್ತಿದ್ದ?